ಖಾಲಿ ಬಾಟಲ್ ಇದ್ದರೆ ಸಾಕು, ನಿಮ್ಮ ಮ್ಯಾಟ್ ತೊಳೆಯುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಜಾಸ್ತಿ ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಮ್ಯಾಟ್ ಹೊಸದರಂತೆ ಆಗುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವತ್ತು ಖಾಲಿ ಬಾಟಲ್ನ ಉಪಯೋಗಿಸಿ ಹೇಗೆ ಮ್ಯಾಟ್ನ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲೊಂದು ಖಾಲಿ ಬಾಟಲ್ನ ತೊಗೊಳ್ಳಿ, ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತೊಗೊಳ್ಳಿ. ಆಮೇಲೆ ಇಷ್ಟು ಕಟ್ ಮಾಡಿದ್ರೆ ಸಾಕು, ಜಾಸ್ತಿ ಕಟ್ ಮಾಡೋದು ಬೇಡ. ಆಮೇಲೆ ಒಂದು ಯಾವುದಾದ್ರೂ ಮಾಪ್ನ ಕೋಲ್ ಇರುತ್ತಲ್ಲ, ಆ ಕೋಲ್ನ ತೊಗೋಬೇಕು. ಅದಕ್ಕೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಇದು ಟೈಟಾಗಿ ಫಿಕ್ಸ್ ಆಗುತ್ತೆ. ನಂತರ ಮ್ಯಾಟ್ನ ತೊಳೆಯೋದಕ್ಕೆ ಇಟ್ಟಿರ್ತೀರಲ್ಲ, ಆ ಮ್ಯಾಟ್ನ ತೊಗೊಳ್ಳಿ. ಮ್ಯಾಟ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ಸೋಪ್ ಪೌಡರ್ ಹಾಗೆ ಸೋಡಾ ಪುಡಿನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾ ಏನು ಮಾಡುತ್ತೆ ಅಂದರೆ ಮ್ಯಾಟಲ್ಲಿರುವಂಥ ತುಂಬ ಗಲೀಜಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಹಾಕುತ್ತೆ. ಈ ರೀತಿ ಸೋಡಾ ಪುಡಿನ ಹಾಕ್ಕೊಂಡು ನಂತರ ನಾವು ಆವಾಗಲೇ ತಯಾರಿಸ್ಕೊಂಡಿದ್ವಲ್ಲ ಕೋಲು, ಅದರಿಂದ ಈ ರೀತಿಯಾಗಿ ಜೋರಾಗಿ ಅಮ್ಕಿದ್ರೆ ಜಾಸ್ತಿ ಕೊಳೆ ಹೊರಗಡೆ ಬರುತ್ತೆ ಮ್ಯಾಟಿಂದ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಕೈ ಕೂಡ ಸ್ಟ್ರೈನ್ ಆಗೋದಿಲ್ಲ, ಈಸಿಯಾಗಿ ಮ್ಯಾಟ್ನ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ನಾನು ಹೇಗೆ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡೋದ್ರಿಂದ ಮ್ಯಾಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಮಾಡಿದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡೋಣ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳಿ. ವಾಷಿಂಗ್ ಮಿಷಿನಲ್ಲಿ ತೊಳೆದಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮ್ಯಾಟ್ ಕ್ಲೀನ್ ಆಗಿದೆ ಅಂತ. ಜಾಸ್ತಿ ಶ್ರಮ ಪಡದೆ ಮ್ಯಾಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೊಳೆ ಬಿಡುತ್ತೆ. ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು. ಈ ಟಿಪ್ಸ್ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.